ಲಂಡನ್ನಲ್ಲಿ ಪತಿಯ ಜೊತೆಯಾಗಲು ಹೊರಟಿದ್ದಂತಹ ಖುಷ್ಬೂ ಅನ್ನುವಂತಹ 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು ಖುಷ್ಬೂ. ಆಕೆ ಪತಿಯ ಜೊತೆಗೆ ಲಂಡನ್ನಲ್ಲಿ ಇರಬೇಕು ಅಂತ ಹೊರಟಿದ್ರು. 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನವನ್ನು ಆರಂಭಿಸೋದಕ್ಕೆ ಹೊರಟಿದ್ದಂತಹ ನವ ವಿವಾಹಿತೆ ಮೃತಪಟ್ಟಿದ್ದಾರೆ. ಲಂಡನ್ನಲ್ಲಿರುವ ಪತಿಯ ಜೊತೆಯಾಗೋದಕ್ಕೆ ಹೊರಟಿದ್ರು. ಪಾಪ ರೀಸೆಂಟಾಗಿ ಮದುವೆ ಆಗಿತ್ತು. 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು. 16 ಕನಸುಗಳು 40 ಸೆಕೆಂಡ್ಗಳಲ್ಲಿ ನುಚ್ಚು ನೂರಾಯಿತು. ನೋಡಿ, ಜೀವನ ಎಷ್ಟು ಅನ್ಪ್ರಿಡಿಕ್ಟಬಲ್, ಎಷ್ಟು ಅನಿಶ್ಚಿತ ಅನ್ನುವಂಥದ್ದು. ವಿಮಾನ ದುರಂತದಲ್ಲಿ ಮಡಿದವರ ಕಣ್ಣೀರ ಕಥೆಗಳು ಹೇಗಿದೆ ನೋಡಿ. 5 ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿ. ಗಂಡನ ಭೇಟಿ ಆಗಬೇಕು, ಗಂಡನ ಜೊತೆ ಇರಬೇಕು ಅಂತ ಲಂಡನ್ನಲ್ಲಿರುವಂತಹ ಪತಿ ಅವರನ್ನು ಸೇರಬೇಕು, ಅವ್ರ ಜೊತೆನಲ್ಲಿ ಇರಬೇಕು ಅಂತ ಈಕೆ ಹೊರಟಿದ್ರು. ಪಾಪ ಖುಷ್ಬೂ ಅನ್ನುವಂಥ ಮಹಿಳೆ ಕೆಲವೇ ಸೆಕೆಂಡುಗಳಲ್ಲಿ ಉರಿದು ಬೂದಿಯಾಗಿ ಹೋಗಿದೆ ಬದುಕು. ಗುಜರಾತ್ನ ಅರಬಾ ಗ್ರಾಮದ ನಿವಾಸಿಯಾಗಿದ್ದರು ಖುಷ್ಬೂ ರಾಜ್ಪುರೋಹಿತ್. ಮದುವೆಯಾದ ಬಳಿಕ ಮೊದಲ ಬಾರಿಗೆ ಪತಿಯ ಭೇಟಿಗಾಗಿ ಲಂಡನ್ಗೆ ಹೊರಟಿದ್ರು. ಅಹಮದಾಬಾದ್ ಏರ್ಪೋರ್ಟ್ಗೆ ಬರುವ ಮೊದಲು ಈಕೆ ಬ್ರಹ್ಮಧಾಮ್ ಆಸೋತರ ದೇಗುಲಕ್ಕೆ ಭೇಟಿ ನೀಡಿದ್ರು. ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಬಂದಿದ್ದಾರೆ. ಅವರನ್ನು ಕಳುಹಿಸಿಕೊಡೋದಕ್ಕೆ ಏರ್ಪೋರ್ಟ್ಗೆ ಸಂಬಂಧಿಕರು ಬಂದಿದ್ರು. ವಿದೇಶ ಪ್ರಯಾಣದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾವುಕರಾಗಿದ್ದರು. ಸಹಜವಾಗಿ ಈ ವರ್ಷ ಜನವರಿಯಲ್ಲಿ ಖುಷ್ಬೂ ಅವರ ವಿವಾಹವಾಗಿತ್ತು. ಇನ್ನು ಮಗಳು ಪಾಪ ಒಬ್ಬಳೇ ಲಂಡನ್ಗೆ ಹೋಗ್ತಾಳೆ ಅಂತ ಆಕೆಯ ತಂದೆ ಕೂಡ ಎಕ್ಸೈಟೆಡ್ ಆಗಿದ್ರು. ವಾಟ್ಸಪ್ ಸ್ಟೇಟಸ್ ಇಟ್ಕೊಂಡಿದ್ರು, ಮಗಳು ಲಂಡನ್ಗೆ ಹೋಗ್ತಾ ಇದ್ದಾಳೆ ಅಂತ. ಮಗಳಿಗೆ ಶುಭ ಪ್ರಯಾಣ ಹಾರೈಸಿದ್ರು. ಆದರೆ ಅವೆಲ್ಲವೂ ಕೂಡ ಕೆಲವೇ ಕ್ಷಣಗಳಿಗೆ ಸೀಮಿತವಾಯಿತು. ಕೇವಲ ಕೆಲವು ಸೆಕೆಂಡುಗಳಲ್ಲೇ ಇಡೀ ಬದುಕು ಭಸ್ಮವಾಗಿ ಹೋಗಿರುವಂತಹ ದುರಂತ ಸಂಭವಿಸಿದೆ. ಖುಷ್ಬೂ ರಾಜ್ಪುರೋಹಿತ್ ಅನ್ನುವಂಥ ಮಹಿಳೆ ನೋಡಿ, ಪಾಪ ನೂರಾರು ಕನಸುಗಳನ್ನು ಇಟ್ಕೊಂಡು ಮದುವೆ ಆಗಿರ್ತಕ್ಕಂಥದ್ದು. ಆ ಪತಿ ಲಂಡನ್ನಲ್ಲಿದ್ದರು. 40 ಸೆಕೆಂಡ್ಗಳಲ್ಲೇ ಸಂಭ್ರಮ ಸೂತಕವಾಗಿ ಬದಲಾಗಿ ಬಿಡುತ್ತೆ. ಇಡೀ ಬದುಕುಗಳು ಸರ್ವನಾಶವಾಗಿ ಹೋಗುತ್ತೆ. ಯಾರು ಅಂದ್ಕೊಂಡಿದ್ರು ಹೀಗಾಗತ್ತೆ ಅಂತ? ಸಾವಿರಾರು ಜನ ಪ್ರತಿನಿತ್ಯ ವಿಮಾನ ಪ್ರಯಾಣ ಮಾಡ್ತಾರೆ, ಒಬ್ಬೊಬ್ಬರೇ ಕೂಡ ಹೋಗ್ತಾರೆ. ಎಲ್ಲ ಪ್ರಯಾಣಗಳಿಗಿಂತ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥದ್ದು ವಿಮಾನ ಪ್ರಯಾಣ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟೊಂದು ಜನ ವಿಮಾನ ಪ್ರಯಾಣ ಮಾಡ್ತಾರೆ. ಆದರೆ ಹೀಗಾಗುತ್ತೆ ಅಂತ ಯಾರಾದರೂ ಕನ್ಸ್ಮನ್ಸ್ನಲ್ಲಾದರೂ ಅಂದ್ಕೊಂಡಿದ್ರಾ? ಕೆಲವೇ ಕ್ಷಣಗಳಲ್ಲಿ, ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಇಡೀ ವಿಮಾನ ಆ ಒಂದು ಡಾಕ್ಟರ್ಸ್ ಹಾಸ್ಟೆಲ್ಗೆ ಬಂದು ಲ್ಯಾಂಡ್ ಆಗುತ್ತೆ, ಅಪ್ಪಳಿಸುತ್ತೆ. ಇನ್ಫ್ಯಾಕ್ಟ್ ಲ್ಯಾಂಡ್ ಆಗಲಿಲ್ಲ, ಅದು ಅದ್ರ ಮೇಲೆ ಅಪ್ಪಳಿಸಿದೆ. ಲಂಡನ್ನಲ್ಲಿ ಪತಿಯ ಜೊತೆಯಾಗಲು ಹೊರಟಿದ್ದಂತಹ ಖುಷ್ಬೂ ಅನ್ನುವಂತಹ 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು ಖುಷ್ಬೂ. ಆಕೆ ಪತಿಯ ಜೊತೆಗೆ ಲಂಡನ್ನಲ್ಲಿ ಇರಬೇಕು ಅಂತ ಹೊರಟಿದ್ರು. 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನವನ್ನು ಆರಂಭಿಸೋದಕ್ಕೆ ಹೊರಟಿದ್ದಂತಹ ನವ ವಿವಾಹಿತೆ ಮೃತಪಟ್ಟಿದ್ದಾರೆ. ಲಂಡನ್ನಲ್ಲಿರುವ ಪತಿಯ ಜೊತೆಯಾಗೋದಕ್ಕೆ ಹೊರಟಿದ್ರು. ಪಾಪ ರೀಸೆಂಟಾಗಿ ಮದುವೆ ಆಗಿತ್ತು. 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು. 16 ಕನಸುಗಳು 40 ಸೆಕೆಂಡ್ಗಳಲ್ಲಿ ನುಚ್ಚು ನೂರಾಯಿತು. ನೋಡಿ, ಜೀವನ ಎಷ್ಟು ಅನ್ಪ್ರಿಡಿಕ್ಟಬಲ್, ಎಷ್ಟು ಅನಿಶ್ಚಿತ ಅನ್ನುವಂಥದ್ದು. ವಿಮಾನ ದುರಂತದಲ್ಲಿ ಮಡಿದವರ ಕಣ್ಣೀರ ಕಥೆಗಳು ಹೇಗಿದೆ ನೋಡಿ. 5 ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿ. ಗಂಡನ ಭೇಟಿ ಆಗಬೇಕು, ಗಂಡನ ಜೊತೆ ಇರಬೇಕು ಅಂತ ಲಂಡನ್ನಲ್ಲಿರುವಂತಹ ಪತಿ ಅವರನ್ನು ಸೇರಬೇಕು, ಅವ್ರ ಜೊತೆನಲ್ಲಿ ಇರಬೇಕು ಅಂತ ಈಕೆ ಹೊರಟಿದ್ರು. ಪಾಪ ಖುಷ್ಬೂ ಅನ್ನುವಂಥ ಮಹಿಳೆ ಕೆಲವೇ ಸೆಕೆಂಡುಗಳಲ್ಲಿ ಉರಿದು ಬೂದಿಯಾಗಿ ಹೋಗಿದೆ ಬದುಕು. ಗುಜರಾತ್ನ ಅರಬಾ ಗ್ರಾಮದ ನಿವಾಸಿಯಾಗಿದ್ದರು ಖುಷ್ಬೂ ರಾಜ್ಪುರೋಹಿತ್. ಮದುವೆಯಾದ ಬಳಿಕ ಮೊದಲ ಬಾರಿಗೆ ಪತಿಯ ಭೇಟಿಗಾಗಿ ಲಂಡನ್ಗೆ ಹೊರಟಿದ್ರು. ಅಹಮದಾಬಾದ್ ಏರ್ಪೋರ್ಟ್ಗೆ ಬರುವ ಮೊದಲು ಈಕೆ ಬ್ರಹ್ಮಧಾಮ್ ಆಸೋತರ ದೇಗುಲಕ್ಕೆ ಭೇಟಿ ನೀಡಿದ್ರು. ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಬಂದಿದ್ದಾರೆ. ಅವರನ್ನು ಕಳುಹಿಸಿಕೊಡೋದಕ್ಕೆ ಏರ್ಪೋರ್ಟ್ಗೆ ಸಂಬಂಧಿಕರು ಬಂದಿದ್ರು. ವಿದೇಶ ಪ್ರಯಾಣದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾವುಕರಾಗಿದ್ದರು. ಸಹಜವಾಗಿ ಈ ವರ್ಷ ಜನವರಿಯಲ್ಲಿ ಖುಷ್ಬೂ ಅವರ ವಿವಾಹವಾಗಿತ್ತು. ಇನ್ನು ಮಗಳು ಪಾಪ ಒಬ್ಬಳೇ ಲಂಡನ್ಗೆ ಹೋಗ್ತಾಳೆ ಅಂತ ಆಕೆಯ ತಂದೆ ಕೂಡ ಎಕ್ಸೈಟೆಡ್ ಆಗಿದ್ರು. ವಾಟ್ಸಪ್ ಸ್ಟೇಟಸ್ ಇಟ್ಕೊಂಡಿದ್ರು, ಮಗಳು ಲಂಡನ್ಗೆ ಹೋಗ್ತಾ ಇದ್ದಾಳೆ ಅಂತ. ಮಗಳಿಗೆ ಶುಭ ಪ್ರಯಾಣ ಹಾರೈಸಿದ್ರು. ಆದರೆ ಅವೆಲ್ಲವೂ ಕೂಡ ಕೆಲವೇ ಕ್ಷಣಗಳಿಗೆ ಸೀಮಿತವಾಯಿತು.
ಕೇವಲ ಕೆಲವು ಸೆಕೆಂಡ್ಗಳಲ್ಲೇ ಇಡೀ ಬದುಕು ಭಸ್ಮವಾಗಿ ಹೋಗಿರುವಂತಹ ದುರಂತ ಸಂಭವಿಸಿದೆ. ಖುಷ್ಬೂ ರಾಜಪುರೋಹಿತ್ ಅನ್ನುವಂತಹ ಮಹಿಳೆ ನೋಡಿ ಪಾಪ ನೂರಾರು ಕನಸುಗಳನ್ನ ಇಟ್ಕೊಂಡು ಮದುವೆ ಆಗಿರ್ತಕ್ಕಂಥದ್ದು. ಆ ಪತಿ ಲಂಡನ್ನಲ್ಲಿದ್ದರು. 40 ಸೆಕೆಂಡ್ಗಳಲ್ಲೇ ಸಂಭ್ರಮ ಸೂತಕವಾಗಿ ಬದಲಾಗಿ ಬಿಡುತ್ತೆ. ಇಡೀ ಬದುಕುಗಳು ಸರ್ವನಾಶವಾಗಿ ಹೋಗುತ್ತೆ. ಯಾರು ಅಂದ್ಕೊಂಡಿದ್ರು ಹೀಗಾಗತ್ತೆ ಅಂತ? ಸಾವಿರಾರು ಜನ ಪ್ರತಿನಿತ್ಯ ವಿಮಾನ ಪ್ರಯಾಣ ಮಾಡ್ತಾರೆ, ಒಬ್ಬೊಬ್ಬರೇ ಕೂಡ ಹೋಗ್ತಾರೆ. ಈ ಎಲ್ಲ ಪ್ರಯಾಣಗಳಿಗಿಂತ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥದ್ದು ವಿಮಾನ ಪ್ರಯಾಣ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟೊಂದು ಜನ ವಿಮಾನ ಪ್ರಯಾಣ ಮಾಡ್ತಾರೆ. ಆದರೆ ಹೀಗಾಗತ್ತೆ ಅಂತ ಯಾರಾದರೂ ಮನಸ್ಸಿನಲ್ಲಾದರೂ ಅಂದ್ಕೊಂಡಿದ್ರ? ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಇಡೀ ವಿಮಾನ ಆ ಒಂದು ಡಾಕ್ಟರ್ಸ್ ಹಾಸ್ಟೆಲ್ಗೆ ಬಂದು ಲ್ಯಾಂಡ್ ಆಗುತ್ತೆ, ಅಪ್ಪಳಿಸುತ್ತೆ. ಇನ್ಫ್ಯಾಕ್ಟ್ ಲ್ಯಾಂಡ್ ಆಗಲಿಲ್ಲ, ಅದು ಅದರ ಮೇಲೆ ಅಪ್ಪಳಿಸಿದೆ. ಲಂಡನ್ನಲ್ಲಿ ಪತಿಯ ಜೊತೆಯಾಗಲು ಹೊರಟಿದ್ದಂತಹ ಖುಷ್ಬೂ ಅನ್ನುವಂತಹ 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು ಖುಷ್ಬೂ. ಆಕೆ ಪತಿಯ ಜೊತೆಗೆ ಲಂಡನ್ನಲ್ಲಿ ಇರಬೇಕು ಅಂತ ಹೊರಟಿದ್ರು. 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನವನ್ನು ಆರಂಭಿಸೋದಕ್ಕೆ ಹೊರಟಿದ್ದಂತಹ ನವ ವಿವಾಹಿತೆ ಮೃತಪಟ್ಟಿದ್ದಾರೆ. ಲಂಡನ್ನಲ್ಲಿರುವ ಪತಿಯ ಜೊತೆಯಾಗೋದಕ್ಕೆ ಹೊರಟಿದ್ರು. ಪಾಪ ರೀಸೆಂಟಾಗಿ ಮದುವೆ ಆಗಿತ್ತು. 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು. 16 ಕನಸುಗಳು 40 ಸೆಕೆಂಡ್ಗಳಲ್ಲಿ ನುಚ್ಚು ನೂರಾಯಿತು. ನೋಡಿ ಜೀವನ ಎಷ್ಟು ಅನ್ಪ್ರಿಡಿಕ್ಟೇಬಲ್, ಎಷ್ಟು ಅನಿಶ್ಚಿತ ಅನ್ನುವಂಥದ್ದು. ವಿಮಾನ ದುರಂತದಲ್ಲಿ ಮಡಿದವರ ಕಣ್ಣೀರ ಕಥೆಗಳು ಹೇಗಿದೆ ನೋಡಿ. 5 ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿ. ಗಂಡನ ಭೇಟಿ ಆಗಬೇಕು, ಗಂಡನ ಜೊತೆ ಇರಬೇಕು ಅಂತ ಲಂಡನ್ನಲ್ಲಿರುವಂತಹ ಪತಿ ಅವರನ್ನು ಸೇರಬೇಕು, ಅವ್ರ ಜೊತೆನಲ್ಲಿ ಇರಬೇಕು ಅಂತ ಈಕೆ ಹೊರಟಿದ್ರು. ಪಾಪ ಖುಷ್ಬೂ ಅನ್ನುವಂಥ ಮಹಿಳೆ ಕೆಲವೇ ಸೆಕೆಂಡುಗಳಲ್ಲಿ ಉರಿದು ಬೂದಿಯಾಗಿ ಹೋಗಿದೆ ಬದುಕು. ಗುಜರಾತ್ನ ಅರಬಾ ಗ್ರಾಮದ ನಿವಾಸಿಯಾಗಿದ್ದರು ಖುಷ್ಬೂ ರಾಜಪುರೋಹಿತ್. ಮದುವೆಯಾದ ಬಳಿಕ ಮೊದಲ ಬಾರಿಗೆ ಪತಿಯ ಭೇಟಿಗಾಗಿ ಲಂಡನ್ಗೆ ಹೊರಟಿದ್ರು. ಅಹಮದಾಬಾದ್ ಏರ್ಪೋರ್ಟ್ಗೆ ಬರುವ ಮೊದಲು ಈಕೆ ಬ್ರಹ್ಮಧಾಮ್ ಆಸೋತರ ದೇಗುಲಕ್ಕೆ ಭೇಟಿ ನೀಡಿದ್ರು. ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಬಂದಿದ್ದಾರೆ. ಅವರನ್ನು ಕಳುಹಿಸಿಕೊಡೋದಕ್ಕೆ ಏರ್ಪೋರ್ಟ್ಗೆ ಸಂಬಂಧಿಕರು ಬಂದಿದ್ರು. ವಿದೇಶ ಪ್ರಯಾಣದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾವುಕರಾಗಿದ್ದರು ಸಹಜವಾಗಿ. ಈ ವರ್ಷ ಜನವರಿಯಲ್ಲಿ ಖುಷ್ಬೂ ಅವರ ವಿವಾಹವಾಗಿತ್ತು. ಇನ್ನು ಮಗಳು ಪಾಪ ಒಬ್ಬಳೇ ಲಂಡನ್ಗೆ ಹೋಗ್ತಾಳೆ ಅಂತ ಆಕೆಯ ತಂದೆ ಕೂಡ ಎಕ್ಸೈಟೆಡ್ ಆಗಿದ್ರು. ವಾಟ್ಸಪ್ ಸ್ಟೇಟಸ್ ಇಟ್ಕೊಂಡಿದ್ರು, ಮಗಳು ಲಂಡನ್ಗೆ ಹೋಗ್ತಾ ಇದ್ದಾಳೆ ಅಂತ. ಮಗಳಿಗೆ ಶುಭ ಪ್ರಯಾಣ ಹಾರೈಸಿದ್ರು. ಆದರೆ ಅವೆಲ್ಲವೂ ಕೂಡ ಕೆಲವೇ ಕ್ಷಣಗಳಿಗೆ ಸೀಮಿತವಾಯಿತು. ಕೇವಲ ಕೆಲವು ಸೆಕೆಂಡುಗಳಲ್ಲೇ ಇಡೀ ಬದುಕು ಭಸ್ಮವಾಗಿ ಹೋಗಿರುವಂತಹ ದುರಂತ ಸಂಭವಿಸಿದೆ. ಖುಷ್ಬೂ ರಾಜಪುರೋಹಿತ್ ಅನ್ನುವಂಥ ಮಹಿಳೆ ನೋಡಿ ಪಾಪ ನೂರಾರು ಕನಸುಗಳನ್ನು ಇಟ್ಕೊಂಡು ಮದುವೆ ಆಗಿರ್ತಕ್ಕಂಥದ್ದು. ಆ ಪತಿ ಲಂಡನ್ನಲ್ಲಿದ್ದರು. 40 ಸೆಕೆಂಡ್ಗಳಲ್ಲೇ ಸಂಭ್ರಮ ಸೂತಕವಾಗಿ ಬದಲಾಗಿ ಬಿಡುತ್ತೆ. ಇಡೀ ಬದುಕುಗಳು ಸರ್ವನಾಶವಾಗಿ ಹೋಗುತ್ತೆ. ಯಾರು ಅಂದ್ಕೊಂಡಿದ್ರು ಹೀಗಾಗತ್ತೆ ಅಂತ? ಸಾವಿರಾರು ಜನ ಪ್ರತಿನಿತ್ಯ ವಿಮಾನ ಪ್ರಯಾಣ ಮಾಡ್ತಾರೆ, ಒಬ್ಬೊಬ್ಬರೇ ಕೂಡ ಹೋಗ್ತಾರೆ. ಈ ಎಲ್ಲ ಪ್ರಯಾಣಗಳಿಗಿಂತ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥದ್ದು ವಿಮಾನ ಪ್ರಯಾಣ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟೊಂದು ಜನ ವಿಮಾನ ಪ್ರಯಾಣ ಮಾಡ್ತಾರೆ. ಆದರೆ ಹೀಗಾಗತ್ತೆ ಅಂತ ಯಾರಾದರೂ ಮನಸ್ಸಿನಲ್ಲಾದರೂ ಅಂದ್ಕೊಂಡಿದ್ರ? ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಆದ ಕೆಲವೇ